ಪೇಷಂಟ್ ಅಶ್ವತ್ಥ ನಮ್ಮ ಅತ್ತೆಯವರು ಒಂದು 4 ತಿಂಗಳಾಯ್ತು ಮೇಡಮ್ ಮೌತ್ ಕ್ಯಾನ್ಸರ್ ಇದು ಒಂಥರ ಗಡ್ಡೆ ಥರ ಆಯಿತು ಮತ್ತು ಆಪ್ರೇಷನ್ ಮಾಡಿಸ್ಬೇಕು ಅಂದರು. ಅದಕ್ಕೆ ಒಪ್ಪಲಿಲ್ಲ. ಮತ್ತು ನಮಗೆ ಯೂಟ್ಯೂಬಲ್ಲಿ ಪುನರ್ಜನ್ಮ ನೋಡ್ಕೊಂಡು ನಮ್ಮಲ್ಲಿ ಬಂದಿದೆ. ಊಟ ಆರಾಮ ಮಾಡ್ತಾರೆ ಮೇಡಮ್. ಇದು ಓಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಮಂಜುನಾಥ್ ಮೇಡಮ್, ಚಿಂತಾಮಣಿಯಿಂದ 30 ಕಿಲೋಮೀಟರ್ ಆಚೆ ಮೇಡಮ್. ಪೇಷಂಟ್ ಅಶ್ವತ್ಥ ನಮ್ಮ ಅತ್ತೆಯವರು 54 ಮೇಡಮ್. ಒಂದು 4 ತಿಂಗಳಾಯ್ತು ಮೇಡಮ್ ಮೌತ್ ಕ್ಯಾನ್ಸರ್ ಇದು ಮೇಡಮ್ ಅವರು ಎಲ್ಲರಿಗೂ ಆಗ್ತಾಯಿದ್ರು. ಒಂಥರ ಗಡ್ಡೆ ಥರ ಆಯಿತು. ಆ ಗಡ್ಡೆಯನ್ನು ಚೆಕ್ ಮಾಡಿದ್ಮೇಲೆ ಬಂದಿದೆ. ಮತ್ತು ಆಪ್ರೇಷನ್ ಮಾಡಿಸ್ಬೇಕು ಅಂದರು. ಮತ್ತು ರೇಡಿಯೇಷನ್ ಕೀಮೋ ಮಾಡಬೇಕು ಅಂದರು. ಅದಕ್ಕೆ ಒಪ್ಪಲಿಲ್ಲ. ಮತ್ತು ನಮಗೆ ಯೂಟ್ಯೂಬಲ್ಲಿ ಪುನರ್ಜನ್ಮ ನೋಡ್ಕೊಂಡು ನಮ್ಮಲ್ಲಿ ಬಂದಿದೆ. ಬಂದು ಫಸ್ಟ್ ಟೈಮ್ ತೊಗೊಂಡೋಗಿ ಕೊಟ್ಟುವೆ. ಆರಾಮ ಊಟ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅವರು ಹೇಳಿದಂಗೆ ಕೇಳಿದ್ವಿ ಮೇಡಮ್ ನಾವು. ನಮಗೊಂದು ಧೈರ್ಯ ಇರಲಿಲ್ಲ. ಅವ್ರು ಡಾಕ್ಟ್ರ್ ಹೇಳಿದ್ಮೇಲೆ ಒಂಥರ ಧೈರ್ಯ ಬಂದು ನಮಗೆ. ತೊಗೊಳ್ಳಿ ಆರಾಮಕ್ಕಾತಾರಂತೆ. ಪರವಾಗಿಲ್ಲ, ಆರಾಮ ಚೆನ್ನಾಗಿದೆ. ಊಟ ಆರಾಮ ಮಾಡ್ತಾರೆ ಮೇಡಮ್. ಇದು ಓಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಡಾಕ್ಟ್ರ್ ಮತ್ತು ಇವಾಗ ಡಾಕ್ಟ್ರ್ ಮಾತಾಡಿದ್ವಿ. ಇಲ್ಲ ರೇಡಿಯೇಷನ್ ಮಾಡಿಸಿ ಪರವಾಗಿಲ್ಲ ಅಂತ ಹೇಳಿದ್ರು. ಆರಾಮಕ್ಕಿರ್ತಾರೆ ಅಂತ ಹೇಳ್ತಾರೆ. ಅವ್ರು ಸ್ವಲ್ಪ ಧೈರ್ಯ ಹೇಳ್ತಾರೆ, ಡಾಕ್ಟ್ರ್ ಹೇಳ್ತಾ ಇದ್ದಾರೆ ಆರಾಮಕ್ಕಿದ್ದಾರೆ. ನಮ್ಮ ಫಸ್ಟಿಗಿನ್ನ ಅವರು ಇವಾಗ 3 ತಿಂಗಳ ಮುಂಚೆ ತುಂಬ ಸುಸ್ತಾಗಿದ್ದರು. ಇವಾಗ ಇದು ಓಡ್ತಾರೆ, ಆರಾಮಕ್ಕಿದ್ದಾರೆ. ನಂಬಿಕೆ ಇಲ್ಲ ಮೇಡಮ್. ಫಸ್ಟ್ ಟೈಮ್ ಬಂದಾಗ ಇದು ಹೆಂಗೆ ತೊಗೊಳೋದು ಅಂತ ಯೋಚನೆ ಮಾಡ್ತೀವಿ. ಆದರೆ ತೊಗೊಂಡು ಹೋದ್ಮೇಲೆ ಅವ್ರು ಆರಾಮಾಗಿ ರಿಪೇರ್ ಆದರು. ಮತ್ತು ನಾವು ಚಿಕ್ಕಬಳ್ಳಾಪುರದವ್ರಿಗೆ, ಚಿಂತಾಮಣಿಯವರಿಗೆ ಒಂದು 10 ಜನ ಅಲ್ಲಿ ಕಳಿಸ್ಕೊಟ್ಟಿದ್ದೀವಿ ನಾವು.